ಎಲ್ಲೋ ಒಂದು ಕಡೆ ನಿಮ್ಗೆ ಹಾವು ಕಚ್ಬಿಟ್ಟು ಹಾವೇ ಸತ್ತೋಗಿತ್ತು ಅಂತ. ಹೌದು ಸರ್, ಅದೊಂದು ದೊಡ್ಡ ಕತೆ. ಹಿಂಗೆ ಹಿಡ್ದು ಕಚ್ಚಿಬಿಡ್ತು ಸರ್. ಅಯ್ಯಯ್ಯೋ ಅಂತ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಬಿಡಲಿಲ್ಲ. ಸರಿಗಮ ವಿಜಿಗೆ ಕಚ್ಚಿದ ಹಾವು ಸಾವು. ಇವತ್ತು ಶೋಕು ಸರ್, ಶೋಕಿಗೆ ಬರ್ತಾರೆ. ಟಿ ವಿ ಸೀರಿಯಲಲ್ಲಿ 2-3 ಇದರಲ್ಲಿ ಹೀರೋ ಆಗ್ಬಿಟ್ರೆ ಅವ್ನ ಮಂದಿ ಹೀರೋ ಅಂತ ಕೈ ಎರಡು ಕಟ್ಟಿದ್ದಾನೆ, ಮುಚ್ಚಲ್ಲಿ ಹಿಂಗಂತ ಮಾಡಿದಾನಲ್ಲ, ಅದೊಂಥರ ಹೊಸತನ ಇದೆ. ಬರ್ತಡೆ ಹೋಗಿದ್ದೆ, ದರ್ಶನ್ ಬರ್ತಡೆಗೆ. ಆ ದರ್ಶನ್ ಹೇಳಿದೆ ಎಕ್ಸ್ಟ್ರಾರ್ಡಿನರಿ. ರಕ್ಷಿತ ತಾಯಿ ನಾನು ಟಿ ವಿ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ವಿ, ಗಂಡ ಹೆಂಡ್ತಿರೋರು. ನಾನು ಒಂದು ದಿವಸ ಜೈಲರಾಗಿ ಆ್ಯಕ್ಟ್ ಮಾಡ್ತೀನಿ, ನನ್ನ ಬಟ್ಟೆ ಹಾಕ್ಕೊಂಡು ನೀವು ಒಂದು ದಿವಸ ಜೈಲಲ್ಲಿ ಇದೆ ಸರ್. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಸರ್ ಆ್ಯಂಡ್ ಗೊತ್ತಿಲ್ಲ, ಇದು ಎಲ್ಲೋ ಒಂದು ಕಡೆ ಕೇಳ್ಪಟ್ಟಿದ್ದೆ, ಎಲ್ಲೋ ಒಂದು ಕಡೆ ನಿಮ್ಗೆ ಹಾವು ಕಚ್ಬಿಟ್ಟು ಹಾವೇ ಸತ್ತೋಗಿತ್ತು ಅಂತ. ಹೌದು ಸರ್, ಅದೊಂದು ದೊಡ್ಡ ಕತೆ. ಹೇಳೋದು ಅದೊಂದು ಸೀರಿಯಲ್ ಸರ್. ಹಾಂ, ಗೊರವನಹಳ್ಳಿ, ತುಮಕೂರು ಹತ್ರ. ಹೌದು ಹೌದು, ಲಕ್ಷ್ಮೀ ದೇವಸ್ಥಾನ. ದೇವಸ್ಥಾನ. ಹೌದು ಹೌದು ಹೌದು, ಅದ್ರದ್ದು ಕತೆ ಸರ್. ಅಲ್ಲಿ ನಾನು ಡೈರೆಕ್ಟ್ರು, DD1ಗೋ ಏನೋ ನಾನು ಶೂಟಿಂಗ್. ಅಲ್ಲೇನಾಗುತ್ತೆ, ಒಂದು ಹಾವು ಬರುತ್ತೆ ಸರ್ ಊರಿಂದ ಆಚೆ. ಓಕೆ, ಆಚೆಯಿಂದ ಬಂದು ದಾರಿ ತೋರಿಸ್ಕೊಂಡು ಹೋಗಿ ದೇವಸ್ಥಾನದಲ್ಲಿ ಹೋಗಿ ದೇವ್ರ ಹತ್ರ ಕುತ್ಕೊಂಡ್ಬಿಡೋದು. ಓಕೆ, ಆ ಹಾವು ಬರಬೇಕು. ಆ ಹಾವು ಸಪ್ರೇಟ್ ಶಾಟ್ಗಳೆಲ್ಲ ತೆಗಿತಾ ಇದ್ವಿ. ನೀರು ಕೆರೆಯಿಂದ ಬರೋದು, ಮೇಲೆ ಹತ್ತೋದು ಎಲ್ಲ ತೆಗಿತಾ ಇದ್ವಿ. ಓಕೆ, ಆ ಹಾವು ಹಲ್ಲಕ್ಕೆ ಇತ್ಬಿಟ್ಟಿದ್ರು, ಅದನ್ನು ನನಗೆ ಕೊಟ್ಬಿಡೋರು, ಹಿಡ್ಕೊಳ್ಳಿ ಸರ್ ಅಂತ. ಅದನ್ನು ಹಿಂಗೆ ಹಿಡ್ಕೊತಿದ್ದೆ ನಾನು, ಏನೂ ಮಾಡಲ್ಲ, ಇದು ಕಚ್ಬಿಟ್ಟಿದ್ದೆ. ನನ್ನ ಜೊತೆ ಚೆನ್ನಾಗಿತ್ತು ಅದು, ಅವೆಲ್ಲ ಹೇಳೋದು. ಸೊ ಇದೆಲ್ಲ ಆಗಿ ದೇವಸ್ಥಾನದೊಳಗಡೆ ರಾತ್ರಿ ಶೂಟಿಂಗು. ಓಕೆ, ಅದೇನು ಅಂದರೆ ದೇವ್ರ ಹತ್ರ ಹಾಲಿಟ್ಟಿರ್ತಾರೆ. ಇದು ಹೋಗಿ ಹಾಲನ್ನ ಎಂಜಲ್ ಮಾಡುತ್ತೆ ಹಾವು. ಅದು ಎಂಜಿಲ್ ಮಾಡಿದ ತಕ್ಷಣ ದೇವರು ಪ್ರತ್ಯಕ್ಷ ಆಗ್ತಾರೆ. ಓಕೆ, ಲಕ್ಷ್ಮಿ ಅದು ಯಾರು ಅಂದರೆ ತಾರಾ ಪ್ರತ್ಯಕ್ಷ ಆಗಿ ಇದನ್ನ ಆ ಮಿಕ್ಕಿದ ಹಾಲನ್ನ ಆಕೆ ಕುಡಿತಾಳೆ ದೇವರು. ಇದು ಸೀನು ಸರ್. ಓಕೆ, ಸರಿ, ಆ ಹಾವನ್ನ ಬಿಟ್ವಿ. ಪೆಟ್ರೋಮ್ಯಾಕ್ಸು ಅದು ಇದು ಎಲ್ಲ ಇತ್ತು ಅಲ್ಲಿ. ಕುಂಕುಮ ಎಲ್ಲ ಚೆಲ್ಲಿತ್ತು. ಕುಂಕುಮದಲ್ಲೆಲ್ಲ ಹೋದ್ರೆ ಕುಂಕುಮದಲ್ಲಿ ಆ್ಯಸಿಡ್ ಎಲ್ಲ ಇರುತ್ತೆ, ಅದೆಲ್ಲ ಅದಕ್ಕಾಗಿ ಇದೆಲ್ಲ ಆಗಿ, ಆಮೇಲೆ ಪೆಟ್ರೋಮ್ಯಾಕ್ಸ್ ಮೇಲತ್ತು ಅದೆಲ್ಲ ಸುಟ್ಟು ಅದಕ್ಕೆ ತುಂಬ ಒಂಥರ ಇದಾಗಿತ್ತು, ಕೋಪದಲ್ಲಿತ್ತು ಅದು. ಓಕೆ, ಆಮೇಲೆ ಈ 2-3 ಬುಟ್ಟಿ ಇತ್ತು ಹಾವಿಂದು, ಅದೆಲ್ಲ ಓಪನ್ ಆಗಿತ್ತು. ಅವನು ಬೈದ, ಮಕ್ಕಳೆಲ್ಲ ಇದೆ ದೇವಸ್ಥಾನದಲ್ಲಿ, ಅದನ್ನು ಫಸ್ಟ್ ಕಟ್ಟೆಯ ಯಾವುದಾದ್ರು ಹಾವಿಗೆ ಬಂದು ಮಕ್ಕಳ ಮೇಲೆ ಬಂದ್ಬಿಟ್ಟಾತು, ಮೊದಲು ಕಟ್ಟೆಯ ಅದನ್ನ ಅಂತ ಹಾವಾಡಿಗನ ಬೈದರು. ಅವನೇನು ಮಾಡ್ದ, ತಗೊಳ್ಳಿ ಸರ್ ಈ ಪೆನ್ ಇಟ್ಕೊಳ್ಳಿ ಏನಲ್ವಾ, ಹಂಗೆ ತಗೊಳ್ಳಿ ಸರ್ ಈ ಹಾವು ಇಟ್ಕೊಳ್ಳಿ ಅಂತ ಕೊಟ್ಟ. ನಿಮಗೆ ಅದು ಬೆಳಿಗ್ಗೆಯಿಂದ ನನ್ನ ಜೊತೆ ಇತ್ತಲ್ಲ, ನನಗೆ ಒಂದು ಸಾವಿರ ಹಿಂಗೆ ಹಿಡ್ಕೊಂಡೆ ಸರ್. ಈಗ ಹೋಗಿ ಮೇಲಿಂದ ಬಂದು ಹಿಂಗೆ ಹಿಡಿದ್ಬಿಡ್ತು, ಹಿಂಗೆ ಹಿಡಿದು ಕಚ್ಚಿಬಿಡ್ತು ಸರ್. ಅಯ್ಯಯ್ಯೋ ಅಂತ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಬಿಡಲಿಲ್ಲ. 2 ಹಲ್ಲು ಕಚ್ಚಿ ಹಿಂಗೆ. ಹಾಂ, ಆಮೇಲೆ ಅವನು ಬಂದು ಕಷ್ಟಪಟ್ಟು ಹಿಂಗೆ ಬಿಡಿಸ್ತಾ 2 ಕರೆ ರಕ್ತ ಬಂತು. ಹಲ್ಲು ಕಿತ್ತಿದ್ದಾರೆ. ಅದು ಬೇರೆ ಏನು, ಹಲ್ಲು ಕೀಳೋದು ವಿಷದ ಹಲ್ಲು, ಅದೇನು ನಂಜಿರೋ ಹಲ್ಲು ಕೀಳೋದು. ಈ ಆರ್ಡಿನರಿ ಹಲ್ಲುಗಳು ಕೀಳೋದು, ಇಷ್ಟು ಉದ್ದ ಇರುತ್ತೆ. ಅದು ಕಚ್ಚಿಬಿಟ್ಟು 2 ಕಡೆ ರಕ್ತ ಬಂತು. ಅಲ್ಲೇ ಕುಂಕುಮ ತೆಗೆದು ಹಿಂಗೆ ಹಾಕೋದು. ಆಮೇಲೆ ಅಲ್ಲೊಂದು ಅಜ್ಜಿ ಇದ್ರು, ಆ ಕಾಲದಲ್ಲಿ ಬಹಳ ದೊಡ್ಡ ಅಜ್ಜಿ, ದೇವಸ್ಥಾನ ಕಟ್ಟಿದವ್ರೆ. ಆ ಅಮ್ಮನ ಕಾಲದಲ್ಲಿ ಹಿಂಗೆ ನಡೆದ್ರೆ ಪಾದದೊಳಗಡೆ ಒಂದು ಪಾದ ಇತ್ತು. ಆ ಅಮ್ಮನ ಅದೇ ದೊಡ್ಡ ಇದು, ಅದಕ್ಕೆ ಎಲ್ಲರೂ ಮುಗಿಯೋರು. ನಾನು ಆ ಅಮ್ಮನ ಹತ್ರ ಹೋದೆ, ಆ ಅಮ್ಮನ ಕೈಯಲ್ಲಿ ಪಾಠ ಮಾಡಿಸಿದ್ದೆ, ಕತೆ ಹೇಳೋ ಥರ. ಆ ಅಮ್ಮನ ಮಾತಾಡೋಕ್ಕಾಗಲಿಲ್ಲ, ಬಾಬನವರು ನಾನು ಡಬ್ಬಿಂಗಲ್ಲಿ ಹಾಕ್ಕೊಂಡೆ. ಆ ಅಮ್ಮನಿಗೆ ಹೋಗಿ ಕಾಲು ಮುಗಿದು ಹೇಳಿದೆ, ಏನೂ ಆಗಲ್ಲ, ಕುಂಕುಮ ತೆಗೆದು ಅಲ್ಲಿ ಹಚ್ಚಿ ನನಗೆ, ನೀ ಬೆಳಿಗ್ಗೆವರೆಗೂ ಎದ್ದಿರು, ನಿನಗೇನು ಆಗಲ್ಲ ಅಂದರು. ಅಲ್ಲಿ ತುಮಕೂರಿಂದ ಇವರು ಬಂದರು, ಪ್ರೆಸ್ನವರೆಲ್ಲ, ಈ ಸಂಜೆ ವಾಣಿ ಅವರು ಇವರು ಯಾರು ಎಲ್ಲ ಕೇಳ್ಕೊಂಡು ಹೋದರು. ಅದೇನಾಗೋಯ್ತು, ಅವನು ಹಾವನ್ನ ಸಾಯಿಸ್ಬಿಟ್ಟ. ಅದು ಸಾಯಲಿಲ್ಲ, ನನ್ನ ಮಗ ಸಾಯಿಸ್ಬಿಟ್ಟು ಪ್ರೊಡ್ಯೂಸರ್ ಹತ್ರ ಅದು ಇದೆಲ್ಲ ಆಗಿ ವಿಷ, ಪೆಟ್ರೋಮ್ಯಾಕ್ಸ್ ಅದು ಇದು ಸುಟ್ಟು ಸತ್ತೋಯ್ತು, ನನಗೆಲ್ಲ ಹೋಯ್ತು ಅಂದ್ಬಿಟ್ಟು 1000 ರೂಪಾಯಿ ಕಿತ್ಕೊಂಡು ಆ ಕಾಲದಲ್ಲೇ. ಓಕೆ, ಸರಿ, ಅಲ್ಲೇ ಎಲ್ಲೋ ರಾತ್ರಿ ಒಂದು ನಾವು ಹೋಗ್ತಾ ಇದ್ರೆ ಹಿಡಿದು ಬುಟ್ಟಿಲಿ ಹಾಕ್ಕೊಂಡ. ನೆಕ್ಸ್ಟ್ ಡೇ ನನಗೆ ಪೇಪರಲ್ಲಿ ಚಿತ್ರೀಕರಣದ ಸಮಯದಲ್ಲಿ ಸರಿಗಮ ವಿಜಿಗೆ ಕಚ್ಚಿದ ಹಾವು ಸಾವು. ಸಾಯಂಕಾಲ ನಮ್ಮ ಮಾವ, ನನ್ನ ಹೆಂಡತಿ, ತಂದೆ, ಅವರು ಇವರು ಎಲ್ಲರೂ ಬಂದ್ಬಿಟ್ರು. ಪೇಪರ್ ನೋಡ್ಬಿಟ್ಟು ಮನೆ ಹತ್ರ ಬಂದ್ಬಿಟ್ಟು, ಏನೋ ಬುದ್ಧಿ ಇದೆಯಾ ನೀವು, ಯಾಕೆ ಅಂತ ಮಾಡೋದು. ನನಗೆ ಅದನ್ನು ನೀವು ಹೋಗಿದ ತಕ್ಷಣ ಬೆಂಗಳೂರಲ್ಲಿ ಡಾಕ್ಟ್ರ್ ಹತ್ರ ಹೇಳಿ ಅವ್ರು ಅದೇನೋ ಒಂದು ಆ್ಯಂಟಿಬಯೋಟಿಕ್ಸ್ ಏನೋ ಒಂದು ಇಂಜೆಕ್ಷನ್ ಕೊಟ್ಟಿದ್ರು. ಈಗ ತೊಗೊಳ್ಳಿ, ನಿಮ್ಗೇನಾದರೂ ನವೆ ಗಿವೆ ಅದು ಇದು ಆಗುತ್ತೆ ಅಂತ ಹೇಳಿ, ಅದರಲ್ಲಿ ಏನೂ ಆಗಲ್ಲ, ಪರವಾಗಿಲ್ಲ ಅಂದರು. ನನಗೆ ಎಲ್ಲಿ ನವೆ ಆದರೂ ಭಯ, ಹಾವು ಕಚ್ಚಿದ ಎಫೆಕ್ಟಾ ಎಲ್ಲಿದ್ರು.
ನನ್ನ ಹೆಂಡತಿ ನನಗೆ ಕಾಪಿ ಕೊಡಬೇಕು ಅಂದ್ರೆ ಹತ್ರ ಬಂದು ಕೊಡ್ತಾನೆ ಇರಲಿಲ್ಲ. ಹಾಂ ಅಲ್ಲಿ ಇಟ್ಬಿಟ್ಟು ಓಡೋಗೋಳು. ಏನಾದರೂ ಕೊಡೆ, ಹಣ್ಣು ಕೊಡೆ ಅಂದರೆ ಹಿಂಗೆ ಕ್ಯಾಚ್ ಹಾಕೋಳು. ನನ್ನ ಹತ್ರನೇ ಬರ್ತಾ ಇರಲಿಲ್ಲ ಹೆಂಡ್ತಿನ. ಈ ಸ್ಪೈಡರ್ ಮ್ಯಾನ್ ಸಿನಿಮಾದಲ್ಲಿ ಸ್ಪೈಡರ್ ಕಚ್ಚಿ ಅವ್ನು ಸ್ಪೈಡರ್ ಮ್ಯಾನ್ ಆದಂಗೆ ಆಮೇಲೆ ಹಂಗಾಗಿ ಏನಾಗಿಲ್ಲ ದೇವ್ರದಿಂದ ಅವ್ನು ಕಾಮಿಡಿ ಆಗ್ಬಿಟ್ರೆ. ಅದಕ್ಕೆ ಕಚ್ಚಿರೋದು. ನಡೆದಿದ್ದು ನಿಜವಾಗ್ಲು ತಾರಾ ಭಾಳ ಚೆನ್ನಾಗಿ ಹೇಳ್ತಾರೆ. ತಾರಾ ಸಿಕ್ಕದ ಕೇಳಿ ಸರಿಗಮ ವಿಜಿಗೆ ಹಾವು ಕಚ್ಚಂತ ಹೆಂಗ ಹಾಕ್ಬೇಕು ನನ್ನ ಮಗನಿಗೆ. ಬೆಳಿಗ್ಗೆಯಿಂದ ಹಾವಿಗೆ ಇಟ್ಕೊಂಡು ಓಡಾಡ್ತಾ ಇದ್ದ ಸ್ಟೈಲಾಗಿ. ಹಾಂ ರಾತ್ರಿ ಹಿಡ್ಕೊಂಡ ನೋಡಿ ಕಚ್ಬಿಡ್ತಾರ ಅಂತ ಚೆನ್ನಾಗಿ ಹೇಳ್ತಾರೆ. ನೀವು ಅಂದರೆ ಐ ಮೀನ್ ಆಲ್ಮೋಸ್ಟ್ 48-50 ವರ್ಷದಿಂದ ನಿರ್ದೇಶಕರಾಗಿ, ಸಹ ನಿರ್ದೇಶಕರಾಗಿ, ಆ್ಯಕ್ಟರ್ ಆಗಿ ಇಂಡಸ್ಟ್ರಿ ನೋಡಿದ್ದೀರ. ಅವತ್ತಿಗೂ ಇವತ್ತಿಗೂ ಏನು ಬದಲಾವಣೆ ಅನಿಸುತ್ತೆ ಸರ್ ಸಿನಿಮಾಗಳ ವಿಚಾರದಲ್ಲಿ? ಅಲ್ಲಿ ಅವತ್ತು ಒಂದು ಶಿಸ್ತು, ಒಂದು ನಿಯತ್ತು ಅದೆಲ್ಲ ಆಯಿತು ಕಲಾವಿದರಲ್ಲಿ. ಇವತ್ತು ಅದು ಯಾವುದು? ಇವತ್ತು ಶೋಕು ಸರ್, ಶೋಕಿಗೆ ಬರ್ತಾರೆ. ಟಿ ವಿ ಸೀರಿಯಲಲ್ಲಿ 2-3 ಇದರಲ್ಲಿ ಹೀರೋ ಆಗಿಬಿಟ್ರೆ ಅವ್ನ ಮಂದಿ ಹೀರೋ ಅಂತಾನೆ. ಓಕೆ ಮಾಡಲಿ, ಟೈಮ್ ಸರಿಯಾಗಿ ಬರೋಲ್ಲ. ಅವಾಗ ಬರೋರು ಸರ್ ಕರೆಕ್ಟ್ ಅಂದರೆ ಕರೆಕ್ಟ್ ಟೈಮ್ ಸರ್. ಅಂಬರೀಷ್ ಅಂತವ್ರು ಯಾರೋ ಒಂದಿಬ್ಬರು ಸ್ವಲ್ಪ ಜಾಲಿ ಫೀಲ್ ಅಂಬರೀಷು, ವಿಷ್ಣು ಸರ್ ಬಂದು ಕೂತ್ಬಿಡೋರು. ಬಿಟ್ಟು ದೇವರಾಜು, ಬೇರೆ ಆ್ಯಕ್ಟ್ರ್ಗಳೆಲ್ಲ ಇದಿಲ್ಲ, ಶಂಕರ್ ನಾಗು, ಅನಂತ್ ನಾಗು, ಎಲ್ಲ ಟೈಮ್ ಕರೆಕ್ಟಾಗಿ ಬಂದ್ಬಿಡೋರು. ಆವಾಗ ಇತ್ತು ಸರ್. ಈಗ ಆ ಭಯ ಭಕ್ತಿ ಅವಾಗ ಬಂದ ತಕ್ಷಣ ಸ್ಕ್ರಿಪ್ಟ್ ತಗೊಳ್ಳೋರು ಸರ್. ಬಂದ ತಕ್ಷಣ ನನ್ನ ಸೀನ್ ಕೊಡಪ್ಪ, ಏನು ಸೀನ್ ತೆಗೆಯೋದು ಇವಾಗ, ಬಾವಿಜಿ ಒಂದು ಸಲ ಹೇಳೋಣ, ಇದು ಹೇಳಿದ್ರೆ ಇದು ಸ್ವಲ್ಪ ಚೆನ್ನಾಗಿಲ್ಲ ವಿಷ್ಣು ಸರ್ ಕರೆಕ್ಟ್ ಮಾಡೋರು. ಬೇರೆಯವ್ರೆಲ್ಲ ತಗೊಳ್ಳೋರು, ಹೆಣ್ಮಕ್ಳು ಅಷ್ಟೇ ಹೀರೋಯಿನ್ ತಗೊಳ್ಳೋರು. ಇತ್ತು ನಮ್ಗೆ ಅವಾಗೆಲ್ಲ ತಮಿಳ್ ಹೀರೋಯಿನ್ ಜಾಸ್ತಿ, ಕನ್ನಡದಲ್ಲಿ ಇರಲೇ ಇಲ್ಲ. ತುಂಬ ಜನ ಲಕ್ಷ್ಮಿ, ಸುಹಾಸಿನಿ, ರಂಭ ಇವರೆಲ್ಲ ಅವ್ರ ಹತ್ರ ಎಲ್ಲ ಕೆಲಸ ಮಾಡೋದು. ಇವ್ರುಗಳು ಜಾಸ್ತಿ. ಅವರು ನಾವು ಹೇಳೋದು ಕಷ್ಟ ಇದ್ದರೆ ತಮಿಳಲ್ಲಿ ಬರ್ಕೊಂಬಿಡೋರು. ಫಸ್ಟ್ ಅವ್ರಿಗೆಲ್ಲ ಸ್ಕ್ರಿಪ್ಟ್ ಬಗ್ಗೆ ಕಾನ್ಸಂಟ್ರೇಟ್. ಈಗ ಏನಿಲ್ಲ ಸರ್, ರೆಡಿ ಇದೆ ಸ್ಕ್ರಿಪ್ಟ್ ಕೊಡಲ್ಲ ಅಂದರೆ ಯಾವ ಸ್ಪಾಟಲ್ಲಿ ನೋಡೋಣ ಬಿಡೋದು. ಲೈಟೆಲ್ಲ ಮಾಡಿ ಅವ್ರಿಗೆ ಡೈಲಾಗ್ ಹೇಳ್ಕೊಡೋದು ಒಂದು, ಅದಕ್ಕೆ ತಿರುಗಿ ಲೈಟ್ಸ್ ಆಫ್ ಅಂದ್ಬಿಟ್ಟು ಡೈಲಾಗ್ ಹೇಳ್ಕೊಡೋದು. ಆಮೇಲೆ ನನ್ನ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಹತ್ರ ಮಾತಾಡಿ ಆಮೇಲೆ ಲೈಟ್ಸ್ ಆನ್ ಅಂದ್ಬಿಟ್ಟು ಮಾನಿಟ್ರ್ ನೋಡ್ತಿದ್ದು. ಅದೆಲ್ಲ ಹಿಂಗೆ ಅಂದರೆ ತಿರುಗಿ ಲೈಟ್ಸ್ ಆಫ್, ತಿರುಗಿ ಇದು. ಈಗ ಆಮೇಲೆ ಕೆಲವರೆಲ್ಲ ಬರೀ ಶೋಕು, ಒಂದು ಇದಿಲ್ಲ ಸರ್, ಒಂದು ಭಯ ಭಕ್ತಿ. ಆ್ಯಂಡ್ ನೀವು ಸಿನಿಮಾಗಳು ಇತ್ತೀಚೆಗೆ ರೀಸೆಂಟಾಗಿ ಸಿನಿಮಾಗಳನ್ನ ಥಿಯೇಟ್ರಲ್ಲಿ ನೋಡ್ತಾ ಇದ್ದೀರಾ, ನೋಡಿದ್ದೀರಾ ಹೋಗಿ ಯಾವ್ದಾರ? ನೋಡ್ತಾ ಇರ್ತೀನಿ, ಆಲ್ಮೋಸ್ಟ್ ಎಲ್ಲ ಪಿಕ್ಚರ್ ನೋಡ್ತಾ ಇರ್ತೀನಿ. ಯಾವ ಸರ್? ಕಾಟೇರ ನೋಡಿದೆ. ಓಹ್, ಹೇಗೆ ಅನಿಸ್ತು ಸರ್? ಹೇಗೆ ಆಲ್ಮೋಸ್ಟ್ ಚೆನ್ನಾಗಿ ಕಾಟ, ಒಳ್ಳೆ ಪಿಕ್ಚರ್ ಸರ್. ದರ್ಶನಕ್ಕೆ ತಕ್ಕನಂಥ ಪಾತ್ರ. ಬಿಟ್ಮೇಲೆ ಅವ್ನು ಕರೆಕ್ಟಾಗಿ ಮಾಡ್ದ. ಅಲ್ಲಿ ಫೈಟ್ಸ್ ಗೀಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅದರ ಒಂದು ಎಕ್ಸ್ಟ್ರಾರ್ಡಿನರಿ ಫೈಟ್ ಅಂತ ನೀವು ನೋಡಿದ್ರೆ ಪಿಕ್ಚರ್? ಸರ್ ನಾನು ನೋಡಿದೆ. ಹಲ್ಲಲ್ಲಿ ಬಾಯಲ್ಲಿ ಮಚ್ಚ ಕೈ ಹಿಂಗಡೆ ಕಟ್ಟಿರ್ತಾರೆ, ಜನ ಅದು ನಂಬೇ ಇರ್ಬೋದು. ಬೇಡಿ ಹಾಕಿ ಕೈ ಎರಡು ಕಟ್ಟಿದ್ದಾನೆ, ಮುಚ್ಚಲ್ಲಿ ಹಿಂಗಂತ ಮಾಡಿದಾನಲ್ಲ, ಅದೊಂಥರ ಹೊಸತನ ಇದೆ. ಯಾವ ಲ್ಯಾಂಗ್ವೇಜಲ್ಲೂ ಇಲ್ಲ. ಅದು ಹೊಸತನ, ಬಾಯಲ್ಲಿ ಕಚ್ಕೊಂಡು ಹೊಡೆದು ಅದೊಂಥರ ಚೆನ್ನಾಗಿದೆ. ಅದು ಅಷ್ಟೇ. ಅದು ಬಂಡಲ್ ಅಂತಾರೆ, ಅದು ಬಂಡಲ್ಲೇ, ಬಟ್ ಆ ಸಮಯಕ್ಕೆ ಬೇಕು. ಅದು ಏನೂ ಇಲ್ಲ ಅವನಿಗೆ, ಕೈ ಇಲ್ಲ, ಕಾಲಲ್ಲಿ ಓದಕ್ಕಾಗಲ್ಲ, ಕೈ ಇದು ಹಿಂಗಂತಾನೆ. ಅವ್ನು ಯಾವನಿಗೋ ಇಲ್ಲಿ ಬಿದ್ದಿರುತ್ತೆ, ಕೆಳಗೆ ಹೋಗ್ತಾನೆ. ಅದನ್ನ ಅನ್ಕೋಬೇಕಷ್ಟೇ ನಾವು. ಅಲ್ಲ, ಸಿನಿಮಾ ಅನ್ನೋದೇ ಒಂದು ಎಂಟರ್ಟೈನ್ಮೆಂಟ್ ಮಾಧ್ಯಮ ಅಲ್ವಾ ಸರ್? ಎಲ್ಲ ಡೂಪಿಂಗ್ ನೀವು ರಿಯಲಿಸ್ಟಿಕ್ ಆಗಿ ತೋರ್ಸಕ್ಕಾಗಲ್ಲ. ಹೌದು, ಹೊಡೆದ ತಕ್ಷಣ ಮೇಲೆ ಹೋಗ್ತಾನ, ನಾವು ಹಗ್ಗ ಕಟ್ಟಿ ಎಲ್ಲಿದ್ದೀವಿ. ಅಲ್ಲ, ಕೆಲವೊಂದು ಬೇರೆ ಭಾಷೆಗಳ ಸಿನಿಮಾಗಳೆಲ್ಲ ಹೊಡೆದು ಕೂಡ 500 ಜನ ಹಾರ್ತಾರಲ್ಲ ನಿಮಗೆ, ಅದು ನಿಜ ಅಂತ ನಮ್ಸಲ್ಲಿ ಹಿಂಗೆ ನೋಡ್ತಿತ್ತು. ಅದು ನಿಜವಾಗ್ಲೂ ಒಳ್ಳೆ. ನಾನು ಇವನಿಗೆ ಮೊನ್ನೆ ಬರ್ತಡೇ ಹೋಗಿದ್ದೆ, ದರ್ಶನ್ ಬರ್ತಡೇಗೆ. ಆ ದರ್ಶನ್ ಹೇಳಿದೆ ಎಕ್ಸ್ಟ್ರಾರ್ಡಿನರಿ. ತುಂಬ ಯಾರೇನೇ ಅನ್ಲಿ ತುಂಬ ಚೆನ್ನಾಗಿದೆ. ಅದು ಏನೇ ಬಂಡಲ್ಲ, ಆ ಸಮಯ ಹಂಗಿದೆ. ಈಗ ನಿಮ್ಗೇನು ಸಿಗಲಿಲ್ಲ ಕೈಯಲ್ಲಿ ಅಂದರೆ ಜಾರ್ಸ್ ಒದ್ದು ಬಿಡ್ತೀರಾ ನೀವು. ಸರ್ವೈವ್ ಆಗಬೇಕು. ಹೌದು, ಕಾಲಲ್ಲಿ ಓದಿದ್ದು ತಪ್ಪು ಅಂತೀವಿ. ಹೌದು, ಏನು ಟೈಮ್ ನಮಗಲ್ಲೇ ಆ ಥರ ಕಾಲು ಇಲ್ಲ, ಕೈಯೇ ಇಲ್ಲ, ಏನು ಮಾಡ್ತೀರಾ? ಹಿಂಗೆ ಅಂದ ಅವನು ಮುಚ್ಚಿದ್ದು. ಅದರಲ್ಲಿ ಒಂದು ಸಲ ಹೋಗಿ ಬಿದ್ದ, ಅದನ್ನೇ ಜೋರ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡೋದು. ಒಂಥರ ಹೊಸ ಯಾವ ಲ್ಯಾಂಗ್ವೇಜಲ್ಲೂ ಬಂದಿಲ್ಲ ಇವತ್ತವರು. ಸುಧೀರ್ ಅವರ ಮಗನೇ ನಿರ್ದೇಶನ ಮಾಡಿರೋದು, ತರುಣ್ ಸುಧೀರ್ ಅವರು. ಬ್ಯಾಕ್ ಟು ಬ್ಯಾಕ್ ರಾಬರ್ಟ್ ಆದಮೇಲೆ ಮತ್ತೆ ಕಾಟೇರ ಅವ್ರಿಗೆ. ಅದು ಸುಧೀರ್ ಒಳ್ಳೆ ನಮ್ಮೆಲ್ಲ ಪಿಕ್ಚರ್ಲು ಮಾಡ್ತಿದ್ರು ಸರ್. ಪ್ರಭಾಕರ್ ನಾವು ಮಾಡ್ತಿದ್ದಾಗ ಸುಧೀರು, ವಜ್ರಮುನಿ, ಇವರಿಬ್ಬರನ್ನು ಬಿಡ್ತಾನೆ ಇರಲಿಲ್ಲ. ಧೀರೇಂದ್ರ ಗೋಪಾಲ್ ಅವ್ರು ಯಾರು ಬಿಡ್ತಾ ಇರಲಿಲ್ಲ. ಅವಾಗ ವಿ ಸೋಮಶೇಖರ್ ಇದ್ದಾಗ ತೂಗುದೀಪ ತೂಗುದೀಪ್ ಶ್ರೀನಿವಾಸ್ ಅವರು. ನಾನು ದರ್ಶನ್ ಜೊತೆನೂ ಮಾಡಿದ್ದೀನಿ,
ತೂಗುದೀಪ ಜೊತೆನೂ ಮಾಡಿದ್ದೀನಿ ತಂದೆ ಮಗ ಇಬ್ರ ಜೊತೆನು. ಮಾಡಿದ್ದೀನಿ. ಅವಾಗೇ ನನಗೆ ಭಾಳ ಆತ್ಮೀಯರು ಅವ್ರ ತಂದೆ, ದರ್ಶನ್ ತಂದೆ ಬಹಳ ಆತ್ಮೀಯರು. ಅಂದ್ರೆ ನೀವು ಓಂ ಪ್ರಕಾಶ್ ರಾವ್ ಅವ್ರ ಜೊತೆ ಕೋ ಡೈರೆಕ್ಟರ್ ಆಗಿ ದರ್ಶನ್ ಸರ್ ಅವ್ರ Actually, ಸಿನಿಮಾಗಳಲ್ಲಿ. ಓಂ ಪ್ರಕಾಶು ಹ್ಮ್. ನನಗೆ ಅಷ್ಟಂಟಾಗಿ ಮಾಡ್ದ 3 ಪಿಕ್ಚರು. ಯಾವಾಗ? ಅದೇ ಸೋಮಶೇಖರ್ ಪಿಕ್ಚರು ಇದರಲ್ಲಿ ಮಂಗಳೂರಲ್ಲಿ, ಹಾಂ. ಹ್ಞೂ. ಕುಂದಾಪುರದಲ್ಲಿ. ಓಕೆ. ಹರಕೆ ಅಂತ ಒಂದು ಪಿಕ್ಚರ್ ಮಾಡಿದ್ವಿ. ಇಲ್ಲ ಅದು ಯಾವುದದು, ಅದು ಒಂದು ಪ್ರಭಾಕರ್ದೇ ಒಂದು ಪಿಕ್ಚರ್ ಮಾಡಿದ್ವಿ ಅಲ್ಲಿ. ಹೆಸರು ವಜ್ರಮುನಿ ಪ್ರಭಾಕರ್ ಎಲ್ಲ. ಅದರಲ್ಲಿ ಓಂ ಪ್ರಕಾಶ್ ಓಂ ಪ್ರಕಾಶ್ ಅಸ್ಟೆಂಟು. ಹ್ಮ್. ಇನ್ನೊಂದು 8 ಇರಾಗು ಪಿಕ್ಚರ್ ಅಸ್ಟೆಂಟ್, ನನಗೆ ಅಸ್ಟೆಂಟ್ ಅವನು. ಹ್ಮ್. ಆ ಸೋಮಶೇಖರ್ ಸಿಕ್ಕಾಬಿಟ್ಟೆ ಬೈದು ಅದು ಇದು ಮಾಡೋರು. ಅವ್ನು ರಾತ್ರಿ ನನ್ನ ರೂಮಿಗೆ ಬಂದು ಟೇಪ್ ರೆಕಾರ್ಡ್ರ್, ಅವಾಗ ನಾವು ರೆಕಾರ್ಡ್ ಮಾಡ್ಕೊಳೋದು. ಟೇಪ್ ರೆಕಾರ್ಡ್ರ್ ಇಟ್ಬಿಟ್ಟು ಕ್ಯಾಸೆಟ್ನೆಲ್ಲ ಇಟ್ಬಿಟ್ಟು ಕೇಳ್ದೆ ಬಡಿ ಓಡೋಬಿಟ್ಟ ಅವನು. ಸೋಮಶೇಖರ್ ಸವಾಸನ ಬೇಡ ಅಂದ್ಬಿಟ್ಟು ಓಂ ಪ್ರಕಾಶ್ ಅವರ ನನಗೆ ಫೋನ್ ಮಾಡ್ದ. ಆಮೇಲೆ ಅಥವಾ ನನಗೆ ಅಸ್ಟೆಂಟ್ ಆಗಿದ್ದವನು ಯಾವುದೋ ಒಂದು ಸಿನಿಮಾಲಿ ಆ್ಯಕ್ಟ್ ಮಾಡಿದ್ವಿ ನಾನು ಓಂ ಪ್ರಕಾಶ್ ಎಲ್ಲ. ಒಂದು ಕಾಮಿಡಿ ಸೀನು, ಒಂದು 8 ದಿನ ಇದತ್ರದ್ದೇನು ಕನಕಪುರ ರೋಡಲ್ಲಿ. ಅವಾಗ ಅಲ್ಲಿ ಹಣ ಒಂದು ಪಿಕ್ಚರ್ ಮಾಡ್ತಾ ಇದ್ದೀನಿ, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನನ್ನ ಜೊತೆ ನೀವು ಕೆಲಸ ಮಾಡಬೇಕು, ನೀವು ನಮ್ಮ ಗುರುಗಳು, ನಾನು ನಿಮ್ಮನ್ನು ಅಸ್ಟೆಂಟ್ ಅಂತ ಟ್ರೀಟ್ ಮಾಡಲ್ಲ, ನಮ್ಮ ಗುರುಗಳು, ನಿಮ್ಮ ಅಯ್ಯೋ ಮಾಡೋಣಪ್ಪ, ಅದಕ್ಕೇನು ಕೆಲಸ ತಾನೆ ಮಾಡೋಣ. ನಾವು ಅದೇ ಈ ಕ್ಯಾಸೆಟ್ ಬಿಡುಗಡೆ ಅದೇ ಸಮಾರಂಭದಲ್ಲಿ ಅವನು ಮೈ ಕೊಟ್ಟರೆ ಹೇಳೋದು, ಸರಿಗಮ ವಿಜಿ ನಮ್ಮ ಗುರುಗಳು, ನಾನು ಅವ್ರ ಹತ್ರ ಕಲ್ತಿದ್ದೀನಿ, ಅವರು ನನ್ನ ಜೊತೆ ಕೆಲಸ ಮಾಡಿದ್ದಾರೆ, ನನಗೆ ಅಸ್ಟೆಂಟಾಗಿ ಮಾಡಿದ್ದಾರೆ ಅಂತ ಹೇಳಿಲ್ಲ, ನನ್ನ ಜೊತೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಇದು ಮಾಡೋರು, ಟ್ರೀಟ್ ಮಾಡೋನು. ಎಸ್ ಸರ್. ಆ ಥರ ನನ್ನ ಜೊತೆ ಅವ್ನು ಮಾಡಿದ್ದು. ಬಟ್ ಅವನಿಗೆ ನನ್ನ ಬಗ್ಗೆ ಆವಾಗಲಿಂದ ಗೊತ್ತು. ನಾನು ಅಲ್ಲಿ ಕೆಲಸ ಮಾಡ್ತಿದ್ದಲ್ಲ, ಅದನ್ನೆಲ್ಲ ಇವನು ನೋಡ್ತಿದ್ದ, ಓಂ ಪ್ರಕಾಶು. ಅವನಿಗೆ ನನ್ನ ಮೇಲೆ ಒಂದು ನಂಬಿಕೆ, ನಾನಿದ್ದರೆ ಅಣ್ಣನ ಇಲ್ಲಾದ್ರೂ ನಾನೇ ಮಾಡ್ಬಿಡ್ತೀನಿ, ಅಣ್ಣನೇ ಇರ್ತಾರೆ ಮಾಡ್ತಾರೆ. ನನಗೆ ಅಣ್ಣ ಇಡೀ ಇಂಡಿಯಾ ದೇಶದಲ್ಲಿ ಅವನ್ನ ಎಲ್ಲರೂ ರೆಸ್ಪೆಕ್ಟ್ ಕೊಡೋರು. ನಾನು ಪ್ರಕಾಶ ಬರೋ ಇಲ್ಲಿ ಅಂತಿದ್ದೆ ಎಲ್ಲರ ಮುಂದೆನೂ. ಅವ್ನು ಡೈರೆಕ್ಟರ್ ಆದರು, ಪ್ರಕಾಶ ಬರೋ ಇಲ್ಲಿ, ಯಾಕೋ ಏನು ಬಾರೋ ಹೋಗೋ ಅಂತ ಕರಿತಿದ್ದೆ. ಯಾವ್ಯಾವ ಸಿನಿಮಾ ಸರ್ ಒಟ್ಟಿಗೆ ಮಾಡಿದ್ದು? ದರ್ಶನ್ ಸರ್ ಅವ್ರದ್ದು. ದರ್ಶನ್ ಸರ್ ಅವ್ರ ಸಿನಿಮಾ ನೀವು ಕೋ ಡೈರೆಕ್ಟರ್ ಆಗಿ ಮಾಡಿರೋದು? ಇದು ಕಲ್ಲಸಿಪಾಳ್ಯ ಅಂತ ಮಾಡಿದೆ. ಕಲಸಿಪಾಳ್ಯದಿಂದ ಕಲ್ಲಸಿಪಾಳ್ಯ, ಆಮೇಲೆ ಅಯ್ಯ, ಆಮೇಲೆ ಅದು ಮಂಡ್ಯ, ಆಮೇಲೆ ಇನ್ನೊಂದು ಯಾವುದೋ ಮಾಡಿದೆ. ಆಮೇಲೆ ಇವರು ನಮ್ಮ ರಾಕ್ಲೈನ್ ಒಂದು ಮಾಡಿದೆ. ಸೊ ಅದನ್ನು ನೀವು ಆ ಟೈಮಿಂದನೂ ನೋಡಿಕೊಂಡು ಒಟ್ಟಿಗೆ ಮಾಡ್ಕೊಂಡು ಬಂದಿದ್ದೀರ. ಸೊ ದರ್ಶನ್ ಸರ್ ಒಂದು ಬೆಳೆದು ಬಂದ ರೀತಿ, ಈಗ ಮೊನ್ನೆ D25 ಅಂತ ಮಾಡಿದ್ರು, 25 ವರ್ಷ ಸಿನಿಮಾ ರಂಗದಲ್ಲಿ 50ಕ್ಕೂ ಹೆಚ್ಚು ಸಿನಿಮಾಗಳು, ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಾರೆ, ಪ್ರೀತಿಯಿಂದ ಡಿ ಬಾಸ್ ಅಂತಾರೆ ಜನಗಳು. ದೊಡ್ಡ ಮಟ್ಟಕ್ಕೆ ಕರ್ನಾಟಕದ ಒಂದು ಹೆಸರು ಮಾಡಿದ್ರು ಸರ್. ಒಳ್ಳೆ ಡೈಲಾಗ್ ಇಲ್ಲಾಗೆಲ್ಲ ಅವರು ಅಷ್ಟೇ ಕರೆಕ್ಟ್ ಟೈಮ್ ಬಂದ್ಬಿಡೋರು. ಆವಾಗ ಇತ್ತೀಚೆಗೆ ನಾನು ಮಾಡಿಲ್ಲ, ನಾನು ಮಾಡಿದ ಕೊನೆ ಪಿಕ್ಚರ್ ಅದೇ ಮಂಡ್ಯ ಅಲ್ಲ, ರಾಕ್ಲೈನ್ ಒಂದು ಪಿಕ್ಚರ್ ಅದು. ಆಮೇಲೆ ಅವಕಾಶ ಆಗಲಿಲ್ಲ. ಅವಾಗೆಲ್ಲ ನಮ್ಗೆ ಕರೆಕ್ಟಾಗಿರೋರು ಬಂದ ತಕ್ಷಣ ಡೈಲಾಗ್ ಇಲ್ಲ. ಫಸ್ಟ್ ನಾನು ಡೈಲಾಗ್ ಹೇಳ್ಬಿಡ್ತಿದ್ದೆ. ನಾನು ಅವರು ಡೈಲಾಗ್ ಎಲ್ಲ ನೀವೇ ರೀಡಿಂಗ್ ಕೊಡ್ತಾ ಇದ್ರಿ? ನೀವು ರೀಡರ್ ಎಲ್ಲ ನಾನು ನಮ್ಮ ಇವ್ರು ಯಾರು ಪ್ರೇಮ್ ಹೆಂಡತಿ ಏನು ರಕ್ಷಿತಾ ಅವರು ರಕ್ಷಿತಾ ತಾಯಿ ನಾನು TV ಸೀರಿಯಲೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ವಿ, ಗಂಡ ಹೆಂಡ್ತಿರೋರು. ಯಾವ ಸೀರಿಯಲ್? ಯಾವುದೋ ಒಂದು ಮಾಡಿದ್ವಿ ಅವಾಗ. ಓಕೆ ಓಕೆ. ಆವಾಗ ನಾನಿದ್ರೆ ಅವನಿಗೆ ಹೇಳ್ಬಿಡೋರು, ವಿಜಿ ಇರ್ತಾನೆ, ನಾನು ಬರೋಲ್ಲ, ಅವನ್ನೆಲ್ಲ ನೋಡ್ಕೊತಾನೆ. ನಾನು ಹೇಳಿದ್ರೆ ಬಿಡ್ತೀನಿ ನಿಮ್ಮ ಕೋಲ್ ತಗೊಂಡು ಅಂತ ಹುಡುಗಿಗೆ ಹೇಳಿ ಪ್ರಾಕ್ಟೀಸ್ ಮಾಡಿಸಿ. ದರ್ಶನ್ ಅವಳದು 2-3 ಪಿಕ್ಚರ್ ನಾನೇ ಇದ್ದೆ. ನಾನು ಇದ್ಬಿಟ್ರೆ ಅವರಮ್ಮ ವಿಜಿ ಇದ್ದಾನೆ ಹೋಗು ಅಂತ ಕಳಿಸ್ಬಿಡೋರು. ಒಳ್ಳೆ ಹುಡುಗಿ, ಅವಳು ಚೆನ್ನಾಗಿ ಮಾಡೋರು. ಇವರಿಬ್ಬರು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಹೌದು, ಸಾಕಷ್ಟು ಹಿಟ್ ಕಾಂಬಿನೇಷನ್, ಫೇವರೇಟ್ ಕಾಂಬಿನೇಷನ್. ಅಯ್ಯನೂ ಅವರಿಬ್ಬರು ಮಾಡಿದ್ರು. ಇನ್ಯಾವುದೋ ಒಂದು ಪಿಕ್ಚರ್ ಮಾಡಿದ್ರು. ಈಗ ಸುಮಾರು ಎಷ್ಟು ವರ್ಷ ಆಯಿತು ಸರ್ ನೀವು ಅಂದರೆ ಸಿನಿಮಾಕ್ಕೆ ಬಣ್ಣ ಹಚ್ಚದೆ? ಇಲ್ಲ, ಇತ್ತೀಚೆಗೊಂದು ಯಾವುದೋ ಅಂತಿಂತ ಇದು ಏನದು ಸುಲಗ್ನ ಸಾವಧಾನ ಅಂತ ಒಂದು ಪಿಕ್ಚರ್ ಮಾಡಿದೆ. ಈಗ ಇಲ್ಲ ಹೊಸೊಬ್ಬರನ್ನ ಹಾಕ್ಕೊಂಡು ಅದೇನು ಓಡಲಿಲ್ಲ. ಒಂದು ಪಿಕ್ಚರ್ ಕೋ ಡೈರೆಕ್ಟರ್ ಮಾಡಿದೆ, ಆ್ಯಕ್ಟ್ ಮಾಡಿದೆ. ಬಟ್ ಅಂದರೆ ಕಂಫರ್ಟಬಲ್ ಆಗಿ ಮುಂಚೆ ಥರ ಮಾಡ್ಲಿಕ್ಕಾಗಲ್ಲ, ಖಾಲಿ ಥರ ಆಗಿರೋ. ಈಗ ಆಗಲ್ಲ. ಈಗ ನಾನು ಮಾನಿಟ್ರ್ ಹತ್ರ ಕೂತ್ಕೊಂಡ್ಬಿಡ್ತೀನಿ, ಕೂತ್ಕೊಂಡು ಅಲ್ಲೇ ಸರಿ ಇಲ್ಲ, 1 more ಬೇಕು ಅದು ಇದು ಅಂತ ಹೇಳ್ತೀನಿ. ಆ್ಯಕ್ಟಿಂಗ್ ವಿಚಾರದಲ್ಲಿ? ಆ್ಯಕ್ಟಿಂಗಲ್ಲಿ ನನಗೆ ಬೇಕಾದ ಕ್ಯಾರೆಕ್ಟರ್. ಮೊನ್ನೆ ಯಾವುದೋ ಒಂದು ಇದರಲ್ಲಿ ಹೊಸ ಹೀರೋ ಯಾರೋ ಸತೀಶ್ ಅಂತಾನೆ ಯಾರೋ ಒಬ್ಬರು ಮಾಡಿದ್ರು.
ಅದರಲ್ಲಿ ಜೈಲರ್ ರೋಲ್ ಮಾಡಿದೆ. ನೀರಸಂ ಸತೀಶ್ ಅವರ ಅಲ್ಲ ಬೇರೆ ಯಾರು, ಓಕೆ. ಮಂಡ್ಯದ ಹುಡುಗ. ಅವರು ಮಂಡ್ಯದವರೇ? ಹೌದಾ. ನೀರಸಂ ಸತೀಶ್. ಆಮೇಲೆ ಜೈಲರ್ ಅವ್ರಿಗೆ ಏನು ಏನು ಗೊತ್ತಾಗಲಿಲ್ಲ. ನಾನೇ ಸೀನ್ ಕ್ರಿಯೇಟ್ ಮಾಡಿದೆ. ನಾನು ಜೈಲರಪ್ಪ. ಒಬ್ಬ ಬಂದು ಭಾಳ ನಿಯತ್ತಾಗಿ ಕೇಳ್ಕೊತಾನೆ, ಸರ್ ನನ್ನ ಲೈಫಲ್ಲಿ ನಾನು ಒಂದು ದಿವಸ ಜೈಲರಾಗಿ ಆ್ಯಕ್ಟ್ ಮಾಡ್ತೀನಿ, ನನ್ನ ಬಟ್ಟೆ ಹಾಕ್ಕೊಂಡು ನೀವು ಒಂದು ದಿವಸ ಜೈಲಲ್ಲಿ ಸರ್. ನಮ್ಮಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಜೀವನದಲ್ಲಿ ಒಂದು ಸಲ ಡ್ರೆಸ್ ಹಾಕ್ಕೊಂಡು ಕೋಲ್ ಹಿಡ್ಕೊಂಡು ನೋಡೋಣ, ಹಂಗೆ ಅಷ್ಟೇ ಸಾಕು ಅಂತಾನೆ ಅವನು. ಅದಕ್ಕೇನು ಬಾರಯ್ಯ, ನಾವು ಕೈದಿಗಳಿಗೆ ಅವ್ರ ಆಸೆ ನೆರವೇರಿಸೋದೇ ನಮ್ಮ ಕರ್ತವ್ಯ, ಬಾರಯ್ಯ ಅಂದ್ಬಿಟ್ಟು ನನ್ನ ಡ್ರೆಸ್ ಬಿಚ್ಚಿ ಅವನು ಕೊಟ್ಟು, ಅವ್ನ ಡ್ರೆಸ್ ಬಿಟ್ಟು ನಾನು ಜೈಲಲ್ಲಿ ಕೂತ್ಕೋತೀನಿ. ಅವ್ನು ಡ್ರೆಸ್ ಹಾಕೊಂಡು ಹೇಳ್ದೆ ಓಡೋಗ್ಬಿಡ್ತಾನೆ. ನಾನು ಜೈಲಲ್ಲಿ ಇರ್ತೀನಿ, ಬಿಡ್ರು ಅಂದರೆ ಯಾರೂ ನಂಬಲ್ಲ, ನಾನು ಕಣೋ ಅಂತೇಳಿ ಅದೊಂದು ಕಾಮಿಡಿ ಬಿಟ್ಟು ನಾನು ಹೇಳಿ ಒಂದೇನೋ ಮಾಡಿಸ್. ವೆರಿ ನೈಸ್. ಎಸ್. ಅದು ಇತ್ತೀಚೆಗೆ ಮಾಡಿದೆ, ಒಂದು 4-5 ತಿಂಗಳಿಂದ ಮಾಡಿದೆ. ಅಲ್ಲೇನು ಜಾಸ್ತಿ ಓಡಾಟ ಇಲ್ಲ, ನಿಂತ್ಕೊಂಡು ಕೂತ್ಕೊಂಡು ಸುಮ್ಮನೆ ಟೇಬಲಿಂದ ಹಂಗೊಂದು 2 ಸ್ಟೆಪ್ ನಡ್ಕೊಂಬರೋದು ಅಷ್ಟೇ. ನಾನು ಫಸ್ಟ್ ಹೇಳ್ಬಿಡ್ತೀನಿ ಎಲ್ರಿಗೂ, ನನ್ನ ಕೈಲಿ ಆಗಲ್ಲ. ಮೊನ್ನೆ ಯಾವುದೋ ಒಂದು ಸೀರಿಯಲ್ ಮಾಡಿದೆ ನಾನು, ಅಭಿನಯ ಲಾಯರ್ ರೋಲು. ಅವ್ರಿಗೂ ಹೇಳ್ಬಿಟ್ಟೆ, ನೋಡಪ್ಪ ಓಡಾಡೋಕ್ಕಾಗಲ್ಲ. ಅಲ್ಲೋ ತಕ್ಷಣ ಬನ್ನಿ ಅಣ್ಣ, ಆ ಡೈರೆಕ್ಟ್ರೆಲ್ಲ ಹೊಸ ಹುಡುಗರು, ಬನ್ನಿ ಅಣ್ಣ ಹೀಗೆ ಅಣ್ಣ, ನೀನು ಯಾಕಯ್ಯ ಲಾಯರ್ ಬರ್ತಾರೆ, ಅದು ಲಾಯರ್ ಬರ್ತಾರೆ ಅಲ್ಲಿಂದ ಟಿಲ್ ಡೌನ್ ಮಾಡೋ, ನಾನು ಆಲ್ರೆಡಿ ನಿಂತಿರ್ತೀನಿ, ಕೂತ್ಕೊಳ್ಳಿ ಲಾಯರೇ ಬನ್ನಿ ಅಂತ ಅವಳು ಡೈಲಾಗ್ ಹಾಕು, ನಾನು ಕೂತ್ಕೋತೀನಿ, ಮಾತುಕತೆ ಎಲ್ಲ ಆಗತ್ತೆ. ಯಾಕೆ ಇಷ್ಟು ಬೇಗ ಹೋಗ್ತೀರಾ, ಇನ್ನೂ ಸ್ವಲ್ಪ ಅಂತ ಆಲ್ರೆಡಿ ನಿಂತಿರ್ತೀನಿ. ಹಿಂಗೆ ನಿಂತ್ಕೊಂಡು ಎದ್ದೊಳ್ಳೋದು ಕಷ್ಟ, ನಿಂತಿರ್ತೀನಿ. ಆಮೇಲೆ ಔಟ್ ಕೊಡೋಣ, ಫ್ರೇಮ್ ಔಟು. ಹೊರಗಡೆ ಸ್ಕೂಟರ್ ಸ್ಟಾರ್ಟ್ ಮಾಡಿ ಇನ್ನೇನು ಹೋಗ್ಬೇಕು, ಸ್ಕೂಟ್ರ್ ಹತ್ರ ನಿಂತು ಬೀಗ ಹಿಂಗಂತ ಇರ್ತೀನಿ. ಅವಳು ಓಡ್ ಬಂದು ಕರೀತಾಳೆ, ಏನಮ್ಮ ಇಲ್ಲ ಅರ್ಜೆಂಟ್ ಮಾತಾಡ್ಬೇಕು, ಒಳಗೆ ಬನ್ನಿ. ಏನಮ್ಮ ನೀನು ಹೋಗ ಅಂದ್ಬಿಟ್ಟು ಹಂಗೆ ಟರ್ನ್ ಆಗ್ತೀನಿ, ಕಟ್ ಮಾಡಿದಾಗ ಕೂತ್ಕೋತೀನಿ. ಈ ಥರ ಎಲ್ಲ ಹೇಳಿದೆ, ಹಾಂ ಸರ್ ಅಂತ ಹಂಗೆ ಮಾಡಿದ್ರು. ಪಾಪ ಈಗೇನು ಹುಡುಗರು ನೀವೇ ಡೈರೆಕ್ಷನ್ ಮಾಡ್ಬಿಟ್ರಿ. ಅಲ್ಲ, ಅವ್ರ ಪಾಪ ನಮ್ಮ ಬಗ್ಗೆ ಒಂದು ಮರ್ಯಾದೆ ಇತ್ತು. ನಾನು ಹೇಳಿದೆ, ಸ್ಕ್ರೀನ್ ಮೇಲೆ ಚೆನ್ನಾಗೂ ಬಂತು. ಆಮೇಲೆ ಹೇಳಿದ್ರು, ಇಲ್ಲ ಸರ್ ಫಸ್ಟ್ ಕ್ಲಾಸ್ ಆಗಿದೆ ಅನುಭವ. ಆಮೇಲೆ ನಾವು ಆಗಲ್ಲ ಸರ್ ಓಡಾಡೋಕ್ಕೆ. ಈಗ ಮೊನ್ನೆ ಯಾರು ಉದಯ ಟಿ ವಿಲಿ 1-2 ಜನವರಿ 1st, 2nd, 3rd 3 ದಿವಸ ಬೇಕು ಸರ್ ಕಾಮಿಡಿ ಇದು. ನಾನು ಹೇಳಿದೆ, ಅಪ್ಪ ಮೆಟ್ಲ ತಿಳಿಯೋಕ್ಕಾಗಲ್ಲ, ಓಡೋಕ್ಕಾಗಲ್ಲ, ಜ್ವರ ನಡೆಯೋಕ್ಕಾಗಲ್ಲ, ನಿಧಾನಕ್ಕೆ ಬರ್ತೀನಿ, ಫ್ರೇಮ್ ಎಂಟ್ರಿ ಇಟ್ಕೊಳ್ಳಿ, ನಿಲ್ಲಿಸಿ ಕೂಡಿಸಿ ಮಾಡ್ತೀನಿ, ಇಲ್ಲಾಂದ್ರೆ ಆಗಲ್ಲ. ನಿಮ್ಮ ಡೈರೆಕ್ಟ್ರಿಗೆ ಹೇಳ್ಬಿಡು, ಆಮೇಲೆ ಅಲ್ಲಿ ಬಂದು ಒದ್ದಾಡೋದು ಬೇಡ. ಸರಿ ಸರ್, ನಾನು ಡೈರೆಕ್ಟ್ರ್ ಹತ್ರ ಮಾತಾಡ್ತೀನಿ, ಕರಿತೀನಿ ಸರ್ ಅಂದರು. ಜನವರಿ ಆಗೋಯ್ತು, ಇವಾಗ ಫೆಬ್ರವರಿ ಮುಗಿತಾ ಬಂತು, ಯಾರು ಕರೆದೇ ಇಲ್ಲ. ಸ್ವೀಟ್ ಪ್ಲಸ್ ಕರ್ನಾಟಕ.